ಫ್ರೆಂಡ್ಸ್, ಹೊಸಕೋಟೆದಲ್ಲಿ ಇವಾಗ ಬ್ಯೂಟಿಫುಲ್ ಆಗಿರೋದು ಡೂಪ್ಲೆಕ್ಸ್ ಮನೆ ಬಂದಿರೋದು. ಮತ್ತು ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ. ಫಸ್ಟ್ ಫ್ಲೋರಲ್ಲಿ ಅವರು ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು 2 BHK ಮಾಡಿದ್ದಾರೆ. ಥರ್ಡ್ ಫ್ಲೋರಲ್ಲೂ 2 BHK ಮಾಡ್ಕೊಂಡಿದ್ದಾರೆ. ಮತ್ತು ಅದಕ್ಕೂ ಮೇಲೆ ಬಂದುಬಿಟ್ಟು 1 ರೂಮ್ ಮಾಡ್ಕೊಂಡಿದ್ದಾರೆ. ಹೋಗಿ ನೋಡೋಣ. ಈ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಸೇಲಿಗೆ ಬಂದಿದೆ. ಸೊ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ಹೇಳಿ ಒಳಗಡೆ ಹೋಗಿ ನೋಡೋಣ. ಬ್ಯೂಟಿಫುಲ್ ಆಗಿದೆ. ಲೇಔಟ್ ನೋಡಿ ಎಷ್ಟು ಸಖತ್ತಾಗಿದೆ ಲೇಔಟು. ಮತ್ತು ಅಲ್ಲಿ ನೋಡಿ ಬ್ಯಾಕ್ ಸೈಡು ವಾಟರ್ ಟ್ಯಾಂಕ್ ಎಲ್ಲ ಇದೆ. ಸರೌಂಡಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನೆಲ್ಲ ಕಟ್ಸ್ಕೊಂಡಿದ್ದಾರೆ. ಇವಾಗ ಈ ಮನೆ ಸೇಲಿಗೆ ಬಂದಿದೆ. ಒಳಗಡೆ ಹೋಗಿ ನೋಡೋಣ. 30 × 50 ಸ್ಕ್ವೇರ್ ಫೀಟಲ್ಲಿ 1500 ಸ್ಕ್ವೇರ್ ಫೀಟಲ್ಲಿ ಮನೆ ಸೇಲ್ ಬಂದಿರೋ ಅಂಥದ್ದು. ಬ್ಯೂಟಿಫುಲ್ ಆಗಿದೆ. 2.30 ಇಲ್ಲಿ ಬೇಕಾ ನಿಮಗೆ? ಬೇಗ ಬೇಗ ಬನ್ನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಲೋನ್ ಅಪ್ರೂವಲ್ಸ್ ಆಗುತ್ತೆ. BMRDA ಅಪ್ರೂವಲ್. ಹೊಸಕೋಟೆಯಿಂದ ಜಸ್ಟ್ 1.5 ಕಿಲೋಮೀಟರ್ಸು. ಬನ್ನಿ ಬನ್ನಿ ಬನ್ನಿ, ನನ್ನ ಜೊತೆ ಬನ್ನಿ. ಹೊಸಕೋಟೆದಲ್ಲಿ 2.30 CRಗೆ ಈ ಬಿಲ್ಡಿಂಗು ಫುಲ್ ಸೇಲಿಗೆ ಬಂದಿರೋ ಅಂಥದ್ದು. ಬ್ಯೂಟಿಫುಲ್ ಆಗಿದೆ. ಸೂಪರಾಗೆ ಒಂದು ವರ್ಕ್ ಮಾಡಿರೋ ಅಂಥದ್ದು. ಇಂಟೀರಿಯರ್ ಆಗಿರ್ಬೋದು, ಆ ಮನೆಗೆ ಖರ್ಚು ಮಾಡಿರೋದೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಸೇಫ್ಟಿ ಪ್ರಿಕಾಷನ್ಸಿಂದ ಮಾಡಿರೋ ಅಂಥದ್ದು. ತುಂಬ ನನ್ನ ಪರ್ಸ್ನಲಾಗಿ ನಾನು ತುಂಬಾ ಇಷ್ಟ ಆಗಿರೋವಂಥ ಬಿಲ್ಡಿಂಗು. BMRDA ಲೇಔಟಲ್ಲಿರೋ ಅಂಥದ್ದು, ಹೊಸಕೋಟೆಯಲ್ಲಿರೋ ಅಂಥದ್ದು. ಗ್ರೌಂಡ್ ಫ್ಲೋರಲ್ಲಿ 1 BHK ವಿತ್ ಪಾರ್ಕಿಂಗ್ ಇದೆ. ಫಸ್ಟ್ ಫ್ಲೋರಲ್ಲಿ 2 BHK ವಿತ್ ಡೂಪ್ಲೆಕ್ಸ್ ಮಾಡಿಸ್ಕೊಂಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಇದೆ. ಥರ್ಡ್ ಫ್ಲೋರಲ್ಲಿ 2 ಮನೆಗಳು 2 BHK ಮಾಡಿದ್ದಾರೆ. ಫೋರ್ತ್ ಫ್ಲೋರಲ್ಲಿ 1 ಸಿಂಗಲ್ ರೂಮ್ ಇದೆ. ನಾರ್ತ್ ಈಸ್ಟ್ ಡೋರ್ ಫೇಸ್ ಇರುವಂಥದ್ದು, ವೆಸ್ಟ್ ಫೇಸ್ ಸೈಟ್ ಇರೋವಂಥದ್ದು. ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ತುಂಬ ಚೆನ್ನಾಗಿದೆ. ಆಕ್ಚುಲಿ ಅವ್ರಿಗೆ ಒಂಚೂರು ಪ್ರಾಬ್ಲಮ್ ಇರೋದ್ರಿಂದ ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡ್ತಿದ್ದಾರೆ. ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆಕ್ಚುಲಿ ಅವರು ಮಕ್ಳುಗಳೆಲ್ಲ KR ಪುರಮಲ್ಲಿ ಸೆಟಲ್ ಆಗಿದಾರಂತೆ. ಸೊ ಇವರು ಕೂಡ ಮಕ್ಳ ಜೊತೆ ಹೋಗಿ ಸೆಟಲ್ ಆಗಬೇಕು ಅಂತೇಳಿ ಈ ರೀತಿ ಒಂದು ಬ್ಯೂಟಿಫುಲ್ ಚೆನ್ನಾಗಿ ಒಳ್ಳೆ ಮೆಟೀರಿಯಲ್ ಹಾಕಿ ತುಂಬ ಚೆನ್ನಾಗಿ ಅವ್ರನ್ನ ಕನಸಿನ ಮನೆ ಕಟ್ಸಿದ್ರು. ಬಟ್ ಅವರಿಗೆ ಈ ಪ್ಲೇಸ್ ಬೇಡ ಅಂದ್ಬಿಟ್ಟು KR ಪುರಮ್ಗೆ ಹೋಗ್ತಿದ್ದಾರೆ ಮಕ್ಳ ಜೊತೆ ಇರೋದಕ್ಕೆ. ಅದು ಬಿಟ್ಟರೆ ಇನ್ನೆಲ್ಲ ಎಕ್ಸಲೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ನನ್ನ ಪರ್ಸ್ನಲ್ಲು ನನಗೂ ತುಂಬ ಖುಷಿ ಆಯಿತು. ಮನೆ ತುಂಬ ಕಮ್ಮಿ ಪ್ರೈಸಲ್ಲಿ ಅವರು ಈ ರೀತಿ ಒಂದು ಮನೇನ ಬಿಲ್ಡಿಂಗ್ನ ಬಿಟ್ಕೊಡ್ತಿರೋದು. ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸಲೆಂಟ್ ಆಗಿದೆ. ಆಸಮ್ ಆಗಿದೆ. ಈ ರೀತಿ ಒಂದು ಬಡ್ಜೆಟಲ್ಲಿ, ಈ ರೀತಿ ಒಂದು ಲೊಕೇಶನಲ್ಲಿ, ಪ್ರೈಮ್ ಲೊಕೇಶನಲ್ಲಿ ಬ್ಯೂಟಿಫುಲ್ ಆಗಿದೆ. ಲೋನ್ ಅಪ್ರೂವಲ್ಸು ಬೇಗನೆ ಆಗುತ್ತೆ. ಯಾಕಂದರೆ BMRDA ಹೊಸಕೋಟೆಯಲ್ಲಿ ಜಸ್ಟ್ 1.5 ಕಿಲೋಮೀಟರ್ಸಲ್ಲಿ ಡೂಪ್ಲೆಕ್ಸ್ ಮನೆ ಇರೋವಂಥದ್ದು. ಮತ್ತು ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು 1 BHK. ಹೋಗನ್ವಾ ಇವಾಗ? ರೆಡಿನಾ ಮನೆ ನೋಡೋದಕ್ಕೆ? ಬನ್ನಿ ಬನ್ನಿ. ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಬ್ಯೂಟಿಫುಲ್ ಆಗಿ ಸೇಫ್ಟಿ ಹಾಕಿದ್ದಾರೆ. ಎಲ್ಲ ಸೈಡು ನೋಡಿ ಎಷ್ಟು ಸೇಫ್ಟಿ ಸೆಕ್ಯೂರಿಟಿ ಹಾಕಿದ್ದಾರೆ. ಇದು ಒಂದು ಪಾರ್ಕಿಂಗು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮಾಡಿರೋಂಥ ಜಾಗ. ಇಲ್ಲಿ ಬಂದ್ಬಿಟ್ಟು 1 BHK ಮನೆ ಮಾಡಿದ್ದಾರೆ. ಇದು ರೆಂಟು ಕೊಟ್ಟಿರೋ ಅಂಥದ್ದು 1 BHK. ಹೋಗಿ ನೋಡೋಣ ಇವಾಗ. ಬ್ಯೂಟಿಫುಲ್ ಮೆಟೀರಿಯಲ್ ಹಾಕಿದ್ದಾರೆ. ಸಖತ್ತಾಗಿದೆ ಮೆಟೀರಿಯಲ್ಸು. ಸೇಫ್ಟಿ ಪರ್ಪಸ್ ಆಗ್ಬೋದು. ತುಂಬ ಚೆನ್ನಾಗಿದೆ. ಅವರು ಮನೇಲಿ ಇಲ್ಲ, ಲಾಕ್ ಮಾಡಿದ್ದಾರೆ, ಎಲ್ಲೋ ಹೋಗಿದ್ದಾರೆ, ಇಲ್ಲಾಂದ್ರೆ ಒಳಗಡೆ ಹೋಗಿ ತೋರಿಸ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಇರೋವಂಥದ್ದು. ಪಾರ್ಕಿಂಗ್ ಇದೆ ಪ್ಲಸ್ 1 BHK ಇರೋವಂಥದ್ದು. ಸೊ ಹೀಗೆ ನೋಡಿ, ಇಲ್ಲಿ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಹೋಗ್ಬೋದು. ಮೇಲೆ ಹೋದರೆ ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಕಟ್ಸ್ಕೊಂಡಿದ್ದಾರೆ ಓನರು. ಸೊ ತುಂಬ ಚೆನ್ನಾಗಿ ಮೆಟೀರಿಯಲ್ ಯೂಸ್ ಮಾಡಿರೋ ಅಂಥದ್ದು. ಸೇಫ್ಟಿ ಆಗಿರ್ಬೋದು. ಬ್ಯೂಟಿಫುಲ್. ಈ ಮನೆ ಬಿಲ್ಡಿಂಗ್ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಈ ರೀತಿ ಒಂದು ಪ್ರೈಸಲ್ಲಿ ಎಲ್ಲೂ ಸಿಗೋದಿಲ್ಲ. ಇವಾಗ ಎಷ್ಟು ಕಾಸ್ಟ್ ಎಕ್ಸ್ಪೆನ್ಸಿವ್ ಇದೆ. ಬಟ್ ಆ್ಯಕ್ಚುಲಿ ಅವರಿಗೆ ಬಂದುಬಿಟ್ಟು ಅವ್ರ ಸ್ವಂತ ಮನೆ ಬೇರೆ ಸೈಡ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಈ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಸೇಲ್ಗಿಟ್ಟಿದ್ದಾರೆ. ವೆರಿ ರೀಸನಬಲ್ ಪ್ರೈಸಲ್ಲಿ. ಬೇಗ ಬನ್ನಿ. ಇವಾಗ ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಪ್ರೈಸ್ ಸಿಗೋದಿಲ್ಲ. ಲ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಹೊಸಕೋಟೆದಲ್ಲಿ, ಅಂಥದ್ರಲ್ಲಿ ನಿಮಗೆ ಮನೆ ಬಿಲ್ಡಿಂಗೇ ಸಿಗ್ತಾ ಇದೆ. ಬೇಗ ಬನ್ನಿ. ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಲೇಬೇಡಿ ಆಯಿತಾ? ಬೇಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಈಗ ಬನ್ನಿ ಮೇಲೆ ಹೋಗಿ ನೋಡೋಣ. ಓನರ್ ಮನೆ ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು. ಡೂಪ್ಲೆಕ್ಸ್ ಮನೆ ಕಟ್ಸಿರೋ ಅಂಥದ್ದು. ಇದು ಫಸ್ಟ್ ಫ್ಲೋರು. ಇದು ಬಂದ್ಬಿಟ್ಟು ಡೂಪ್ಲೆಕ್ಸ್ ಇರೋ ಅಂಥದ್ದು. ಓನರ್ ಈ ಮನೇಲೇ ಇರೋ ಅಂಥದ್ದು. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಎಂಟ್ರೆನ್ಸ್ ಬರ್ತಿದ್ದಂಗೆ ಈ ಥರ ಇದೆ. ಮತ್ತು ಸೈಡಲ್ಲಿ ಇಲ್ಲಿ ಲಾಂಗ್ ಕಾರಿಡರ್ ಇದೆ. ಮತ್ತು 2 ಸೈಡು ಡೋರ್ ಇದೆ. ಈ ಸೈಡು ಒಂದು ಡೋರು ಮತ್ತೆ ಈ ಸೈಡು ಒಂದು ಡೋರ್ ಇದೆ. ಸೊ ಇವರು ಮೇನ್ ಆ್ಯಕ್ಚುಲಿ ಈ ಸೈಡಿಗೆ ಯೂಸ್ ಮಾಡ್ತಿದ್ದಾರೆ. ನಾರ್ತ್ ಈಸ್ಟ್ ಫೇಸ್ ಡೋರು. ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ. ಡೋರೆಲ್ಲ ನೋಡಿ ಸಖತ್ತಾಗಿದೆ ಡೋರು. ಈ ಒಂದು ಡೋರು ಮತ್ತು ಈ ಡೋರು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅವರು ಸ್ವಂತಕ್ಕಿರೋ ಅಂಥದ್ದು. ತುಂಬ ಚೆನ್ನಾಗಿ ಒಂದು ಇಂಟೀರಿಯರ್ ಮಾಡ್ಕೊಂಡಿದ್ದಾರೆ.
ಇದು ಬಂದ್ಬಿಟ್ಟು ಹಾಲ್ ಇರೋವಂಥದ್ದು. ಸೊ ಹಾಲು ಮತ್ತೆ ಇಲ್ಲಿ ಬರ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಡಿಸೈನಿಂಗ್ ಮಾಡಿರುವಂಥ ಕಾರ್ವಿಂಗ್ ಎಲ್ಲ ನೋಡಿ ಚೆನ್ನಾಗಿದೆ. ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇದು ಕಿಚನ್ ಇದೆ. ಸೊ ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಟೀರಿಯರ್ಸ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಇಂಟೀರಿಯರ್ಸ್ ಇಲ್ಲೆಲ್ಲ ನೋಡಿ ಕ್ಯಾಬಿನ್ಸ್ ತುಂಬಾ ಚೆನ್ನಾಗಿ ಕ್ಯಾಬಿನ್ ಮಾಡ್ಕೊಂಡಿದ್ದಾರೆ. ಓಪನ್ ಕಿಚನ್ ಆಗಿದೆ ಫುಲ್ ಆಗಿ. ಮತ್ತೆ ಹೀಗೆ ಬರ್ತಿದ್ದಂಗೆ ಇದೊಂದು ಬೆಡ್ರೂಮ್ ಆಗಿರುತ್ತೆ. ಇದರಲ್ಲೂ ಅಟ್ಯಾಚ್ ಟಾಯ್ಲೆಟ್ ಇರೋ ಅಂಥದ್ದು. ಇದೊಂದು ಬೆಡ್ರೂಮು ಮತ್ತೆ ಇದೊಂದು ಅಟ್ಯಾಚ್ ಟಾಯ್ಲೆಟ್ ಆಗಿದೆ ನೋಡಿ, ಅಟ್ಯಾಚ್ ಟಾಯ್ಲೆಟು. ಮತ್ತೆ ಈ ಕ್ಯಾಬಿನೆಟ್ಸ್ ಎಲ್ಲ ನಂಗೆ ತುಂಬಾ ಇಂಪ್ರೆಸ್ ಆಯಿತು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕ್ಯಾಬಿನೆಟ್ಸು. ಸೊ ಆ್ಯಕ್ಚುಲಿ ಅವರು ಮನೇಲಿ ಇರೋದ್ರಿಂದ ನಾನು ಓಪನ್ ಮಾಡೋಕ್ಕಾಗೋದಿಲ್ಲ ತೋರಿಸೋದಕ್ಕೆ, ಯಾಕಂದರೆ ಅವ್ರದ್ದು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದೊಂದು ಬೆಡ್ರೂಮ್ ಆಗಿರುತ್ತೆ. ಮತ್ತು ಹೀಗೆ ಬರ್ತಿದ್ದಂಗೆ ಸೊ ಇದು ಒಂದು ಬೆಡ್ರೂಮ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು 2 BHK ಇರುವಂಥದ್ದು. ಬಟ್ ಇದರಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಸೊ ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಒಂದು ಬೆಡ್ರೂಮು ಇದೆ ಅಟ್ಯಾಚ್ ಟಾಯ್ಲೆಟು ಇದೆ ನೋಡಿ. ಇಲ್ಲೂ ಒಂದು ಇದರಲ್ಲೂ ಅಟ್ಯಾಚ್ ಟಾಯ್ಲೆಟ್ ಇರುವಂಥದ್ದು. ಇದು ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಮತ್ತು ಇಲ್ಲಿ ಬಾಲ್ಕನಿ ಇರುವಂಥದ್ದು ಇದಕ್ಕೆ. ಸೊ ಬಾಲ್ಕನಿನೂ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಾಲ್ಕನಿ ಇದೆ. ಸೊ ಇದೊಂದು 2 BHK, ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ 2 BHK. 2 BHKದಲ್ಲೂ ಟಾಯ್ಲೆಟ್ಸ್ ಇದೆ. ಸೊ ಇವಾಗ ನಾವು ಹೀಗೆ ಡೂಪ್ಲೆಕ್ಸ್ ಇದೆ ಅಲ್ಲ, ಸೊ ಡೂಪ್ಲೆಕ್ಸ್ ಆಗಿರೋದ್ರಿಂದ ನಾವು ಹೀಗೆ ಇಂಟೀರಿಯರ್ಸ್ ನೋಡಿ ತುಂಬ ಚೆನ್ನಾಗಿ ಇಂಟೀರಿಯರ್ ವರ್ಕ್ಸ್ ಎಲ್ಲ ಮಾಡಿರೋವಂಥದ್ದು. ಯಾಕಂದರೆ ಇವರ ಪರ್ಸ್ನಲ್ ಯೂಸ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ಇವ್ರ ಮನೇಲಿ TV ನೋಡಿ ಚೆನ್ನಾಗಿದೆ ದೊಡ್ಡದಾಗೆ. ಸೊ ಇವಾಗ ನಾವು ಡೂಪ್ಲೆಕ್ಸ್ ಅನ್ನಲ್ಲ, ಸೊ ಮೇಲೆ ಹೋಗೋದಕ್ಕೆ ನೋಡಿ ಇಲ್ಲಿ ಮನೆ ಒಳಗಡೆ ಸ್ಟೆಪ್ಸ್ ಇದು ಎಷ್ಟು ಚೆನ್ನಾಗಿ ಟವರ್ ಆಯಿತು. ಡೂಪ್ಲೆಕ್ಸ್ ಮನೆ ಆಗಿದೆ. ಸೊ ಇಲ್ಲಿ ಹೋಗಿ ನೋಡೋಣ ಇವಾಗ. ತುಂಬ ಚೆನ್ನಾಗಿ ಮಾಡಿರುವಂಥದ್ದು. ಸೊ ಇಲ್ಲೂ ತುಂಬ ಚೆನ್ನಾಗಿ ಈ ಥರ ಮೇಲೆ ಬರ್ತಿದ್ದಂಗೆ ಈ ಥರ ಎಲ್ಲ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಸೊ ಇಲ್ಲಿ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗಡೆ ಬರ್ತಿದ್ದಂಗೆ ತುಂಬ ಫೀಲ್ ಚೆನ್ನಾಗಿ ಖುಷಿ ಆಗುತ್ತೆ. ಇದು ಒಂದು ಬೆಡ್ರೂಮ್ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಇದು ಒಂದು ಬೆಡ್ರೂಮು, ಬಟ್ ಅವರು ಒಂಥರ ಹಾಲ್ ಟೈಪ್ ಮಾಡ್ಕೊಂಡು ಅವ್ರ ಮಕ್ಳಿಗೆ ಮಾಡ್ಕೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಅದು ಹಾಲ್ ಟೈಪು. ಇದೊಂದು ಬೆಡ್ರೂಮು ಮತ್ತು ಇದೊಂದು ವಾಶ್ರೂಮು. ಇದೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ಟಾಯ್ಲೆಟು. ಸೊ ಇದು ಒಂದು ಬೆಡ್ರೂಮು. ತುಂಬ ಚೆನ್ನಾಗಿ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದ್ದಾರೆ. ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ಪರ್ಸ್ನಲ್ ಥಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಇಲ್ಲಿ ಸೋಫಾ ಎಲ್ಲ ಹಾಕ್ಕೊಂಡು ಟೆಡಿ ಬೇಡ್ಸು, TV ಎಲ್ಲ ಅರೇಂಜ್ ಮಾಡಿಕೊಂಡು ಮೇಲೆ ಕ್ಯಾಬಿನೆಟ್ಸು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮು. ಸೊ ಇದು ಡೂಪ್ಲೆಕ್ಸ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಇದು ಫಸ್ಟ್ ಫ್ಲೋರಲ್ಲಿ ಅವ್ರ ಸ್ವಂತಕ್ಕೆ ಇರುವಂಥದ್ದು ಡೂಪ್ಲೆಕ್ಸ್ ಮನೆ. 3 BHK ಮಾಡ್ಕೊಂಡಿದ್ದಾರೆ. ಒಂದು 2 BHK ಕೆಳಗಡೆ ಮತ್ತೆ ಮೇಲೆ 1 BHK ಮಾಡ್ಕೊಂಡಿದ್ದಾರೆ. ಜಸ್ಟ್ 1 ವರ್ಷ ಬಿಲ್ಡಿಂಗ್ ಅಷ್ಟೇ ಇದು ಆಗಿರೋ ಅಂಥದ್ದು, ಹೊಸ ಬಿಲ್ಡಿಂಗು. ಫ್ಲೋರಲ್ಲಿ ಹೋಗಿ ನೋಡೋಣ ಯಾವ ರೀತಿ ಮನೆಗಳು ಕಟ್ಸಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ ಅಂದ್ಬಿಟ್ಟು. ಸೊ ನೋಡಿ ಇದು ಸೆಕೆಂಡ್ ಫ್ಲೋರ್ಗೆ ಹೋಗೋವಂಥದ್ದು. ಸೆಕೆಂಡ್ ಫ್ಲೋರಲ್ಲಿ ಇವಾಗ ಇಲ್ಲಿ ಬಂದ್ಬಿಟ್ಟು 2 BHK ಮಾಡಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ. ಯಾಕಂದರೆ ಅರ್ಧ ಬಂದ್ಬಿಟ್ಟು ಅವ್ರು ಡಬಲ್ ಡೂಪ್ಲೆಕ್ಸ್ ಮನೆ ಕಟ್ಸಿದ್ರಲ್ವಾ, ಸೊ ಅದರಲ್ಲಿ ಒಂದು ಪೋರ್ಷನ್ ಡಬಲ್ ಡೂಪ್ಲೆಕ್ಸ್ ಕಟ್ಸ್ಕೊಂಡಿದ್ದಾರೆ 1 ರೂಮು, ಮತ್ತು ಇನ್ನೂ ಒಂದು ಬಾಡಿಗೆಗೆ ಬಿಟ್ಕೊಂಡಿದ್ದಾರೆ 2 BHK ಸೆಕೆಂಡ್ ಫ್ಲೋರಲ್ಲಿ. ಇದು ಸೆಕೆಂಡ್ ಫ್ಲೋರು 2 BHK ಇರುವಂಥ ಮನೆ. ಬನ್ನಿ ಇವಾಗ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ. ನೋಡಿ ಎಲ್ಲ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಫೇಸಿಂಗ್ ಅಲ್ಲೇ ಇರುವಂಥದ್ದು. ಬ್ಯೂಟಿಫುಲ್ ಆಗಿರುವಂಥ ಒಂದು ಮನೆ. ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ಇದು ಬರ್ತಿದ್ದಂಗೆ ಇದು ಒಂದು ಕಿಚನ್, ಇದು ಓಪನ್ ಕಿಚನ್ ಟೈಪಲ್ಲಿ ಇದೆ ಎಲ್ಲಾನು. ಸೊ ಕ್ಯಾಬಿನೆಟ್ಸ್ ಎಲ್ಲ ಇದೆ ನೋಡಿ, ಬ್ಯೂಟಿಫುಲ್ ಕ್ಯಾಬಿನೆಟ್ಸ್ ಎಲ್ಲ ಇದೆ. ಇಲ್ಲೆಲ್ಲ ಕ್ಯಾಬಿನೆಟ್ಸ್ ಇದೆ. ಇದು ಬಂದ್ಬಿಟ್ಟು ಹಾಲು, ಫುಲ್ಲಾಗಿ ಹಾಲ್ ಇದೆ. ಮತ್ತು ಇದು ವಾಶ್ರೂಮು. ಎಷ್ಟು ಸ್ಪೇಷಿಯಸ್ ಆಗಿದೆ ವಾಶ್ರೂಮ್ನಲ್ಲಿ, ಎಷ್ಟು ಬ್ಯೂಟಿಫುಲ್ ಸ್ಪೇಷಿಯಸ್ ವಾಶ್ರೂಮ್ ಆಗಿದೆ. ಮತ್ತು ಇಲ್ಲಿ ಬರ್ತಿದ್ದಂಗೆ 1 BHK, ಇದು 1 BHK ಫಸ್ಟ್ ಬೆಡ್ರೂಮ್. ಇದು ಫಸ್ಟ್ ಬೆಡ್ರೂಮು ಆಗಿದೆ. ಇದು ಬರ್ತಿದ್ದಂಗೆ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದೊಂದು ಸೆಕೆಂಡ್ ಬೆಡ್ರೂಮ್. ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಇರೋವಂಥದ್ದು 2 BHK ಮನೆ. ಬರ್ತಿದ್ದಂಗೆ ನಮಗೆ ಈ ಸೈಡು ಸ್ಪೇಷಿಯಸ್ ಆಗಿರುವಂಥ ಒಂದು ಕಾರಿಡೋರು, ಮತ್ತು ಈ ಸೈಡ್ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ಬಾಲ್ಕನಿ, ಎಷ್ಟು ದೊಡ್ಡದಾಗಿದೆ ಬಾಲ್ಕನಿ. ಸೊ
ಫುಲ್ ಬಾಲ್ಕನಿ, ತುಂಬಾ ಸ್ಪೇಷಿಯಸ್ ಆಗಿದೆ ಬಾಲ್ಕನಿ. ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK ಇರುವಂತದ್ದು. ಈಗ ಮೇಲೆ ಹೋಗೋಣ. ಥರ್ಡ್ ಫ್ಲೋರ್ ಅಲ್ಲಿ 2 BHK 2 ಮನೆಗಳು ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಲೇಔಟು, ಎಷ್ಟು ಬ್ಯೂಟಿಫುಲ್ ಆಗಿ, ಮತ್ತೆ ಎಲ್ಲ ಸೇಫ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಸೇಫ್ಟಿ ಹಾಕಿದ್ದಾರೆ. ಯಾರು ಏನು ಕಳ್ತನ ಆಗ್ತಿರಂಗೆ ಗ್ರಿಲ್ ಎಲ್ಲ ಸೂಪರ್ ಆಗಿ ಮಾಡಿದೆ. ಹೊಸ ಬಿಲ್ಡಿಂಗು ಎಷ್ಟು ಚೆನ್ನಾಗಿದೆ, ವ್ಯೂ ನೋಡಿ ಇಲ್ಲೆಲ್ಲ. ಇನ್ನು ಹೊಸ ಬಿಲ್ಡಿಂಗು ನೋಡಿ, ಇನ್ನು ಅಷ್ಟೊಂದು ಕ್ಲೀನ್ ಎಲ್ಲ ಮಾಡಿಲ್ಲ, ಇನ್ನು ಕ್ಲೀನಿಂಗ್ ವರ್ಕ್ ಎಲ್ಲ ನಡೀತಾ ಇದೆ ಇಲ್ಲಿ, ಕ್ಲೀನಿಂಗು. ಸೊ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರು, 2 ಮನೆ ಮಾಡಿದ್ದಾರೆ, 2 BHK ಮನೆ. ಇವಾಗ ಹೋಗಿ ನೋಡೋಣ, ಯಾಕಂದ್ರೆ ಇನ್ನು ವರ್ಕ್, ಇನ್ನು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇನ್ನು ಪೆಂಡಿಂಗ್ ಅಲ್ಲಿ ಇದೆ, ಕ್ಲೀನಿಂಗ್ ವರ್ಕ್ ಪೆಂಡಿಂಗ್ ಅಲ್ಲಿ ಇದೆ. ಸೊ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರು 2 BHK ಇರೋಂಥದ್ದು. ಇದು ನೋಡಿ ಒಂದು ಹಾಲು, ಮತ್ತೆ ಓಪನ್ ಕಿಚನ್ ಇದೆ ಇಲ್ಲಿ, ಮತ್ತೆ ಇದು ಬಂದ್ಬಿಟ್ಟು ವಾಶ್ರೂಮ್ ಆಗಿದೆ, ಮತ್ತೆ ಇದು ಒಂದು ಫಸ್ಟ್ ಬೆಡ್ರೂಮ್ ಆಗಿದೆ. ಇದು ಇನ್ನು ಕ್ಲೀನಿಂಗ್ ವರ್ಕ್ ಎಲ್ಲ ಆಗ್ತಿದೆ, ಮತ್ತೆ ಕ್ಯಾಬಿನೆಟ್ಸು, ಮತ್ತೆ ಡ್ರೆಸ್ಸಿಂಗ್ ವಾರ್ಡ್ರೂಬ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫ್ಯಾನು, ಕ್ಯಾಬಿನೆಟ್ಸು ಎಲ್ಲ ಇದೆ. ಮತ್ತೆ ಇದು ಇನ್ನೊಂದು ಬೆಡ್ರೂಮು. ಈ ಬೆಡ್ರೂಮಲ್ಲೂ ಅಷ್ಟೇ ಫುಲ್ ಕ್ಯಾಬಿನೆಟ್ಸು ಇದೆಲ್ಲ ಇದೆ ನೋಡಿ, ಕ್ಯಾಬಿನೆಟ್ಸ್. ಇನ್ನು ವರ್ಕ್ ಆಗ್ತಿರೋದ್ರಿಂದ ಈ ತರ ಒಂದು ಫುಲ್ ಆಗಿ ಇನ್ನು ಕ್ಲೀನಿಂಗ್ ಪರ್ಪಸ್ ಆಗಿಲ್ಲ. ಇವಾಗ ಥರ್ಡ್ ಫ್ಲೋರ್ ಅಲ್ಲಿ ಬಂದಿದ ತಕ್ಷಣ ಇದೊಂದು 2 BHK ಆಯ್ತು. ಇವಾಗ ಪಕ್ಕದಲ್ಲೇ ಇದೆ ಇನ್ನೊಂದು 2 BHK ಹೋಗಿ ನೋಡೋಣ. ಇಲ್ಲೊಂದು ಮತ್ತೆ ಕಾರಿಡಾರ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಕಾರಿಡಾರ್ ಎಲ್ಲ. ಸೊ ಬನ್ನಿ ಇವಾಗ ಇನ್ನೊಂದು ಮನೆ ಇದೆ ಇಲ್ಲಿ 2 BHK ಹೋಗಿ ನೋಡೋಣ. ಇದೊಂದು ಮನೆ ಇದೆ. ಸೊ ಥರ್ಡ್ ಫ್ಲೋರ್ ಅಲ್ಲಿ 2 BHK 2 ಮನೆ ಬಂದಿದೆ ಅಂದ್ರೆ ಒಂದು ತೋರಿಸಿದೆ. ಇವಾಗ ಇನ್ನೊಂದು ಮನೆಗೆ ಹೋಗಿ ನೋಡೋಣ. ಇದೂ ಅಷ್ಟೇ ಇನ್ನು ಕ್ಲೀನಿಂಗ್ ಪರ್ಪಸ್ ಆಗ್ತಾ ಇದೆ, ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ. ಇದು ಒಂದು ದೊಡ್ಡದಾದ ಹಾಲ್ ಇರುವಂಥದ್ದು. ಮತ್ತೆ ಇಲ್ಲಿ ಕಿಚನ್ ಇದೆ, ಇದೊಂದು ಕಿಚನು. ಇದು ನೋಡಿ ವಾಶ್ರೂಮು, ಮತ್ತೆ ಹೀಟರ್ ಎಲ್ಲ ಇದೆ. ಇದೊಂದು BHK. ಇಲ್ಲೂ ಅಷ್ಟೇ ಫುಲ್ ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಡ್ರೆಸ್ಸಿಂಗ್ ಫುಲ್ ಫರ್ನಿಶ್, ಇಂಟೀರಿಯರ್ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು BHK ಆಯಿತು. ಮತ್ತೆ ಇಲ್ಲಿಂದ ಬಂದರೆ ಹೀಗೆ ಬಂದರೆ ಇದು ಒಂದು BHK ಇರುತ್ತೆ. ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್, ಇಂಟೀರಿಯರ್ ವರ್ಕ್ಸ್ ಎಲ್ಲ ಆಗಿದೆ. ಬಟ್ 2 ಬೆಡ್ರೂಮ್ಗೂ ಒಂದೇ ಕಾಮನ್ ಟಾಯ್ಲೆಟ್ ಆಗಿದೆ. ಥರ್ಡ್ ಫ್ಲೋರ್ ಅಲ್ಲಿ 2 ಮನೆ ಬಂದಿರುವಂತದ್ದು 2 BHK ಕಾಮನ್ ಟಾಯ್ಲೆಟ್ಸ್ ಒಂದೇ ಇರುವಂತದ್ದು. ಓಪನ್ ಟೆರೆಸ್ ಲಾಸ್ಟ್ ಮೇಲೆ ಹೋಗಿ ನೋಡೋಣ ಇವಾಗ ಯಾವ ರೀತಿ ವ್ಯೂ ಇರುತ್ತೆ ಮೇಲೆ ಎಲ್ಲ ಅಂತೇಳಿ. ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ ವ್ಯೂ, ಲೊಕೇಶನ್, ಏರಿಯಾ ಸೂಪರ್ ಆಗಿದೆ. BMRDA ಅಪ್ರೂವಲ್ ಆಗಿರುವಂಥದ್ದು. ಸೊ ದೊಡ್ಡ ಸೈಟು 30-50 ಸೈಟಲ್ಲಿ ಕಟ್ಸಿರೋಂಥದ್ದು ನೋಡಿ. ಇಲ್ಲಿ ಇಷ್ಟು ದೊಡ್ಡದಾಗಿದೆ. ಮತ್ತೆ ಇಲ್ಲೂ ಒಂದು ರೂಮ್ ಮಾಡಿದ್ದಾರೆ. ಸೊ ಈ ರೂಮು ಹೋಗಿ ನೋಡೋಣ. ಟಾಪ್ ಫ್ಲೋರಲ್ಲಿ ಇದೊಂದು ಎಂಟಿ ರೂಮ್ ಇರೋವಂಥದ್ದು, ಲೈಕ್ ಬ್ಯಾಚುಲರ್ಸ್ ಇವ್ರಿಗೆಲ್ಲ ಸೂಟಬಲ್ ಆಗುವಂಥದ್ದು ನೋಡಿ. ಫುಲ್ ರೂಮ್ ಇದೆ. ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇರುವಂಥದ್ದು. ಇದೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಮತ್ತೆ ಫುಲ್ ಸ್ಪೇಷಿಯಸ್ ಓಪನ್ ಕಿಚನ್ ಟೈಪ್ ಇರ್ಬೋದು. ಒಂದು ಬ್ಯಾಚುಲರ್ಸ್ ಏನೋ ಇರೋ ಥರ ಓಪನ್ ಆಗಿದೆ ಈ ಥರ. ಇಲ್ಲ ಸೊ ಬೇಕಂದ್ರೆ ಒಂದು ಕರ್ಟನ್ ಹಾಕೊಂಡು ನೀವು ಇದನ್ನ ಪಾರ್ಟಿಷನ್ ಕಿಚನ್ ಆಗಿ ಮಾಡ್ಕೊಳ್ಬೋದು. ರೂಮ್ ಹೆಂಗೆ ಬರ್ತಾರೆ ಬರೋವರೆಗೆ ಇದನ್ನು ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಈ ಮನೆ ಕಟ್ಸೋರು ಇದನ್ನ ಹೋಮ್ ಥಿಯೇಟರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಇವಾಗ ಈ ಥರ ಬಿಟ್ಕೊಂಡು ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದೊಂದು ಮನೆ ಟಾಪ್ ರೂಮಲ್ಲಿ. ಇಲ್ಲೂ ಚೆನ್ನಾಗಿದೆ. ಮೇಲೆ ಬಾಲ್ಕನಿ ಇದೆಲ್ಲ ಇದೆ. ಮತ್ತೆ ಇದ್ರ ಮೇಲೆ ಹೋದ್ರೂ ಟ್ಯಾಂಕ್ ಇದೆಲ್ಲ ಇದೆ. ಮತ್ತೆ ನಮ್ಮ ಇದು ನೋಡಿ ಹೊಸಕೋಟೆ ವ್ಯೂ ಹೆಂಗೆ ಕಾಣಿಸುತ್ತೆ. ಫುಲ್ಲು ಬಿಲ್ಡಿಂಗ್ಸ್ ಇದೆ. ನಮ್ಮ ಹೊಸಕೋಟೆ ನೋಡಿ ಫುಲ್ಲು ಬಿಲ್ಡಿಂಗ್ಸು ಸುತ್ತಲೂ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗ್ರೀನರಿ, ಎಷ್ಟು ಚೆನ್ನಾಗಿರೋ ಗ್ರೀನರಿ. ಮನೆಗಳು ಎಲ್ಲ ತುಂಬ ಚೆನ್ನಾಗಿ ಕಟ್ಸ್ಕೊತಿದ್ದಾರೆ ಎಲ್ಲ. ಮೇಲೆ ಹೋಗಿ ನೋಡೋಣ. ಟ್ಯಾಂಕ್ ಇದಕ್ಕೆಲ್ಲ ಇಟ್ಟವ್ರೆ. ಓಕೆ, ಇವಾಗ ನೋಡಿ ಟ್ಯಾಂಕ್, ವಾಟರ್ ಟ್ಯಾಂಕ್ಸ್ ತುಂಬ ಇಟ್ಟಿದ್ದಾರೆ. ಮತ್ತೆ ಲೇಔಟಲ್ಲೇ ವಾಟರ್ ಟ್ಯಾಂಕ್ ಇರೋವಂಥದ್ದು. ಲೇಔಟಲ್ಲೇ ವಾಟರ್ ಟ್ಯಾಂಕ್ ಇದೆ. ಸೊ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ. ಮನೆಗೂ ಅಷ್ಟೇ ವಾಟರ್ ಟ್ಯಾಂಕೀಸ್ ಎಲ್ಲ ಇಟ್ಟವ್ರೆ. ಮತ್ತು ಸೋಲಾರ್ ಹೀಟರ್ ಎಲ್ಲನೂ ಇದೆ. ಬಿಲ್ಡಿಂಗು ಎಷ್ಟು ಚೆನ್ನಾಗಿದೆ ನೋಡಿ. ವ್ಯೂ ನೋಡಿ ನಮ್ಮ ಹೊಸಕೋಟೆ ಫುಲ್ಲು ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸ್ ಇಂಡಿವಿಜುವಲು
ತುಂಬ ಚೆನ್ನಾಗಿ ಕಟ್ಟಿರುವಂಥ ಒಂದು ಲೇಔಟ್. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾನು, ಬರೀ ಮನೆಗಳು. ಸೋಲಾರು ಇಟ್ಟಿದ್ದಾರೆ ಮನೆಗೆ, ಫುಲ್ಲು ಸೋಲಾರ್ ಫೆಸಿಲಿಟಿ ಇದೆ, ಮತ್ತು ನೀರಿನ ಡ್ರಮ್ಸು ಇದೆ ಫುಲ್ಲಾಗಿ. ಓಕೆ. ನೋಡಿ ಇನ್ನು ಪಿಲ್ಲರ್ ಬೀಮ್ಸ್ ಎಲ್ಲ ಬಿಟ್ಟವ್ರೆ. ಇನ್ನು ಫ್ಯೂಚರಲ್ಲಿ ನೀವು ಬೇಕಂದ್ರೆ ಮನೆ ಇಲ್ಲೂ ಕಟ್ಟಿಸ್ಕೊಳ್ಬೋದು, ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಬಿಟ್ಟವ್ರೆ. ಮತ್ತು ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕೊಳಾಯಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಇಲ್ಲಿ. ಈ ಲೇಔಟ್ ಇರೋ ಜಾಗದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನೆಗಳು, ಇಂಡಿಪೆಂಡೆಂಟ್ ಬಾಡಿಗೆ ಎಲ್ಲ ಬಂದಿರೋದಂತ ಎಲ್ಲ ಎಷ್ಟು ಚೆನ್ನಾಗಿ ಮನೆಗಳು ಕಟ್ಸಿದ್ದಾರೆ ಇಲ್ಲಿ. ಬ್ಯಾಕ್ 5 ಮನೆಗಳು ಬಾಡಿಗೆಗೆ ಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಬೇಗ ಬಂದು ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಬಿಲ್ಡಿಂಗು ನೀವು ಮಾಡಿಸ್ಕೊಳ್ಳಿ. ಸೊ ಲೀಸ್ಗೂ 2 ಮನೆ ಬಿಟ್ಕೊಟ್ಟವ್ರೆ ಅವರು.